ದಾವೀದನ ಮನಸ್ಸಾಕ್ಷಿಯು ಹಂಗಿಸತೊಡಗಿತು. ಆ ದಿನ ದಾವೀದನನ್ನು ಅವನ ಮನಸ್ಸಾಕ್ಷಿ ಕೀಳಾಗಿ ಹಂಗಿಸುತ್ತಾ ತಪ್ಪಾದ ಮನೋಭಾವನೆಯಿಂದ ಕೂಡಿದ್ದಾಗಿ ಅವನು ಸಂಕಟದಲ್ಲಿ ಸೀಲಿಗೆ ಹಾಕಿಕೊಂಡಿದ್ದ. ಅವನ ಮನಸ್ಸಾಕ್ಷಿ ಅವನಿಗೆ ವಿರುದ್ಧವಾಗಿ ತಪ್ಪು ಹೇಳ್ತಾ ಇತ್ತು. ಪ್ರಿಯ ಸಹೋದರ ಸಹೋದರಿ, ಅವನು ಮನಸ್ಸಾಕ್ಷಿಯು ಅವನನ್ನು ತಪ್ಪೆನಿಸಿದಾಗ ದೇವರ ಸಮ್ಮುಖವನ್ನು ಹುಡುಕಿ ಓಡಿ ಬಂದ. ದೇವರ ಬಳಿಗೆ ಓಡಿ ಬಂದು ಪಶ್ಚಾತ್ತಾಪಪಟ್ಟು ದೇವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟ. ಈ ದಿನ ನಿನ್ನ ಮನಸ್ಸಾಕ್ಷಿ ಒಂದು ವೇಳೆ ನಿನ್ನನ್ನು ಹಂಗಿಸ್ತಾ ಇದ್ದರೆ, ನಿನ್ನ ಮನಸ್ಸಾಕ್ಷಿ ನಿನ್ನ ತಪ್ಪುಗಳ ಕುರಿತು ನಿನ್ನನ್ನು ಹಂಗಿಸ್ತಾ ಇದ್ದರೆ, ಯಾವುದೋ ವಿಚಾರದ ಕುರಿತಾಗಿ ಪದೇ ಪದೇ ನಿನ್ನನ್ನು ಕಾಡ್ತಾ ಇದೆ ಅಂದರೆ, ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಬಾಧಿಸ್ತಾ ಇದೆ ಅಂದರೆ ಭಯಪಡಬೇಡ. ಎಷ್ಟೋ ಜನರು ಮನಸ್ಸಾಕ್ಷಿ ಬಾಧಿಸಿದಾಗ, ಮನಸ್ಸಾಕ್ಷಿ ಚುಚ್ಚಿದಾಗ, ಮನಸ್ಸಾಕ್ಷಿ ಅವರ ಬಗ್ಗೆ ತಪ್ಪಿ ಹೇಳಿದಾಗ ಅವರು ಅನೇಕ ಹಾದಿಗಳನ್ನು, ಅನೇಕ ದಾರಿಗಳನ್ನು, ಅನೇಕ ಕಾರ್ಯಗಳನ್ನು ಮಾಡಿ ಕೆಲವರು ಲೋಕವನ್ನು ಬಿಟ್ಟು ಹೋಗ್ತಾರೆ, ಕೆಲವರು ದೇವರ ಸನ್ನಿಧಾನವನ್ನು ಬಿಟ್ಟು ಹೋಗ್ತಾರೆ, ಕೆಲವರು ಅನೇಕ ದುರಭ್ಯಾಸಗಳಿಗೆ ಒಳಗಾಗ್ತಾರೆ, ವಿಧವಾದಂಥ ಕಾರ್ಯಗಳಿಗೆ ಒಳಗಾಗ್ತಾರೆ. ಆದರೆ ನೀನಾದರೂ ರಕ್ಷಕನಾದ ಯೇಸುವಿಗೆ ಒಳಗಾಗು, ದೇವರಿಗೆ ಒಳಗಾಗು. ದೇವರ ವಾಕ್ಯದಲ್ಲಿ ಬರೆದಿದೆ, ದೇವರಿಗೆ ಒಳಗಾಗಿರಿ, ಆಗ ಸೈತಾನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರಿಗೆ ಒಳಗಾಗು. ಮಾನಸಾಂತರ ಒಂದು. ಯಾವ ವಿಚಾರವಾಗಿ ಮನಸ್ಸಾಕ್ಷಿ ನಿನ್ನನ್ನು ಚುಚ್ಚುತ್ತಾ ಇದೆಯೋ, ಯಾವ ವಿಷಯವಾಗಿ ಮನಸ್ಸಾಕ್ಷಿ ನಿನ್ನನ್ನು ಬಾಧಿಸ್ತಾ ಇದೆಯೋ, ಯಾವ ಸಂಗತಿಯ ಕುರಿತು ನಿನ್ನ ಮನಸ್ಸಾಕ್ಷಿ ನಿನಗೆ ಚುಚ್ಚುತ್ತಾ ಇದೆಯೋ, ಅದರ ವಿಷಯದಲ್ಲಿ ದೇವರಿಗೆ ಮೊರೆ ಇಡು, ಅದರ ವಿಷಯದಲ್ಲಿ ಪ್ರಾರ್ಥನೆ ಮಾಡು, ಅದರ ವಿಷಯದಲ್ಲಿ ಕಣ್ಣೀರಿಡು, ಅದರ ವಿಷಯದಲ್ಲಿ ದೇವರೇ ನನ್ನನ್ನು ಮನಸ್ಸಾಕ್ಷಿಯನ್ನು ಶುದ್ಧ ಮಾಡು, ನನ್ನ ಮನಸ್ಸಾಕ್ಷಿಯನ್ನು ಪರಿಶುದ್ಧಗೊಳಿಸೆಂಬುದಾಗಿ ಬೇಡು. ಆತನು ಉತ್ತಮ ಮನಸ್ಸಾಕ್ಷಿಯನ್ನು ಅನುಗ್ರಹಿಸ್ತಾನೆ. ಪೌಲನು ಹೇಳ್ತಾನೆ, ನನಗೆ ಒಳ್ಳೆ ಮನಸ್ಸಾಕ್ಷಿಯನ್ನು ನಾನು ಇಟ್ಕೊಂಡಿದ್ದೇನೆ. ಆ ಮನಸ್ಸಾಕ್ಷಿ ಎಲ್ಲಿಂದ ಬರುತ್ತೆ? ಆ ಒಳ್ಳೆಯ ಮನಸ್ಸಾಕ್ಷಿ ಎಲ್ಲಿಂದ ಸಿಗುತ್ತೆ? ಪರಾತ್ಪರನಾದ ದೇವರಿಂದ ಕಲ್ವಾರಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿ ಅವರ ಪ್ರಾಣವನ್ನು ಅರ್ಪಿಸಿ ತನ್ನನ್ನೇ ಯಜ್ಞವಾಗಿ ಅರ್ಪಿಸಿದ ಯೇಸು ಕ್ರಿಸ್ತನ ರಕ್ತದಿಂದಲೇ ನಿನ್ನ ಮನಸ್ಸಾಕ್ಷಿ ಸರಿ ಹೋಗಲಿಕ್ಕೆ ಸಾಧ್ಯ. ತಪ್ಪಾದ ಮನಸ್ಸಾಕ್ಷಿಯಿಂದ ಹೊರಗಡೆ ಬಾ, ನೀನು ಸಂತೋಷಗೊಳ್ಳುವಿ, ಆನಂದಗೊಳ್ಳುವಿ, ನೆಮ್ಮದಿಯಿಂದ ಜೀವಿಸುವಿ. ತಪ್ಪಾದ ಮನಸ್ಸಾಕ್ಷಿ ಕರಕರೆಯನ್ನು, ದುಃಖವನ್ನು, ವೇದನೆಯನ್ನು ಕೊಟ್ಟು ನಿನ್ನನ್ನು ನಿಶಬ್ದವಾಗಿ ಮಾಡಿಬಿಡ್ತದೆ. ಅದೇ ಚುರುಕಾದ ಮನಸ್ಸಾಕ್ಷಿ, ಒಳ್ಳೆಯ ಮನಸ್ಸಾಕ್ಷಿ ನಿನ್ನ ಜೀವಿತವನ್ನು ಮುನ್ನಡೆಸಿಕೊಂಡು ಹೋಗ್ತದೆ. ಭಯಪಡದೆ ಆತನ ಸಾನ್ನಿಧ್ಯಕ್ಕೆ ಬಾ. ರಕ್ಷಕನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು ಪಾಪ ಕ್ಷಮಾಪಣೆ ಹೊಂದಿ ರಕ್ತದಿಂದ ಶುದ್ಧಿಯಾಗಿ ಮುಂದೆ ಸಾಗಿ ಹೋಗು. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.